ಶಾಲೆ, ಒಂದು ಕಡೆ ಶಾಲೆ ಬಗ್ಗೆ ಹೇಳಿದೆ, ಶಾಲೆ ಸಮಸ್ಯೆ ಯಾವನ ಕಣ್ಣು ಕಾಣಲ್ವಾ? ನಿಮಗೆ ತಾಕತ್ತಿದ್ರೆ ರಾಜಕಾರಣಿಗಳೇ ನಮ್ಮ ನಡೆ ಶಾಲೆ ಕಡೆ ಅಂತ ಮಾಡಿ, ಶಾಲೆಯಲ್ಲಿ ಇಡ್ಲಿ ತಿನ್ನಿ. ನಿಮ್ಗೆ ತಾಕತ್ತಿದ್ರೆ ಎಲ್ಲ ರಾಜಕಾರಣಿಗಳು ಈ ತರ ಓದ್ಬೇಕಾ? ಇದಕ್ಕೇನ್ ಹೇಳ್ತಾರೆ ಗೊತ್ತಾ? ಹೇಳಿದ್ರೆ ಅದು ಒಳಗೆ ಹೊರಗೆ ಗಾಳಿ ಬರುತ್ತೆ, ಒಳ್ಳೇದು. ಇಲ್ಲಿ ನೋಡಿ, ಮಧು ಬಂಗಾರಪ್ಪ ಅಲ್ಲಿ ಯಾರೋ ಪೇರೆಂಟ್ಸ್ಗಳು ಟೀಚರ್ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ, ಫುಲ್ ಹಾಕಿರೋದನ್ನ. What to get media and do all this rubbish in my house? Not enough. Don't do this. What to get media and do all this rubbish in my house? Not enough. Don't do this. What to get media and do all this rubbish in my house? Not enough. ನೋಡಿ, ಅದು ಏನೋ ಪೋಷಕರು ಬಂದಿದ್ದಾರೆ, ಏನೋ ಒಂದು ಕೇಳಲಿಕ್ಕೆ. ಇದು ನಮ್ಮ ಶಿಕ್ಷಣ ಸಚಿವರು. ಇವರನ್ನ ಮಂತ್ರಿ ಮಾಡಿದ್ದು ಡಿ ಕೆ ಶಿವಕುಮಾರ್ ಅಂತ. ಯಾಕೆಂತಂದ್ರೆ ಇವರ ತಂದೆ, ನಾನು ಕಥೆ ಹೇಳಿದ್ದೀನಿ ನಿಮಗೆ, ಬಂಗಾರಪ್ಪನವರು ಅವರನ್ನ ಮಂತ್ರಿ ಮಾಡಿದ್ರು ಅಂತ. ಆಯ್ತು ಮಾಡಿ. ಇನ್ನು ಡಿ ಕೆ ಶಿವಕುಮಾರ್ ಅವರ ಮಗ ಆಗ್ತಾನೆ, ಅವರನ್ನು ಮಾಡಿ. ಮತ್ತೆ ಬ್ರಿಟಿಷರ್ ಯಾಕೆ? ಅವರೇ ಇರ್ಬೋದಿತ್ತಲ್ಲ, ಅಟ್ಲೀಸ್ಟ್ ಕಾರಣ ಅದು ಚೆನ್ನಾಗಿತ್ತಲ್ಲ. ನೀವು ಇವ್ರನ್ನ ಮಾಡಿ, ಅವರ ಬಿಜೆಪಿಯವರು ಅವರ ಮಗನನ್ನು ಮಾಡ್ಕೊಂಡು ಹೋಗ್ಲಿ. ನಿಮ್ಗೆ ಮಾಡ್ಲಿಕ್ಕೆ ಬೇಕಾಗಿ ನಿಮ್ಗೆ ಬೇರೆ ಏನು ಬೇಕಾಗಿಲ್ಲ. ಮಕ್ಕಳ ವಿಚಾರ ಮಾಡ. ನಿಮಗೆ ಬೇಕಿರೋದೇನು? ಯಾವುದೋ ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದ್ಲು, ಅವಳದೇನೋ ಇದು ಮಾಡಿದ್ವಿ. ಇದಾ ಹನಿ ಟ್ರ್ಯಾಪು? ನಮ್ಮ ಸಚಿವರುಗಳ ಅವಸ್ಥೆ ಹನಿ ಟ್ರ್ಯಾಪು. ರಣ್ಯ ಜೊತೆ ದುಡ್ಡು, ಇನ್ನೊಬ್ಳು ಮಂಡ್ಯ ಮೂಲದವಳು ದುಡ್ಡು, ಕೆಜಿ ಚಿನ್ನ. ಯಾರು ಮಾತಾಡಬೇಕು? ಯಾರ ದುಡ್ಡು? 4 ಲಕ್ಷ ಕೋಟಿ, 3,85,000 ಕೋಟಿ ಯಾರ ದುಡ್ಡು? ಯಾವ ಸಿಎಂನ ದುಡ್ಡು ಅಲ್ಲ, ಯಾವ ಡಿ ಕೆ ಶಿವಕುಮಾರ್ ದುಡ್ಡು ಅಲ್ಲ, ಯಾವ ಬಂಗಾರಪ್ಪ ದುಡ್ಡು ಅಲ್ಲ, ಯಾವ ಯಡಿಯೂರಪ್ಪ ದುಡ್ಡು ಅಲ್ಲ, ಯಾವ ಕುಮಾರಸ್ವಾಮಿ ದುಡ್ಡು ಅಲ್ಲ. ನಿಮ್ಮ ದುಡ್ಡು, ನೀವು ಕೊಡೋ ತೆರಿಗೆ ದುಡ್ಡು. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ. ಯಾಕಂದ್ರೆ ನಮಗೆ ಬೇಡದಂತ ಸಚಿವರನ್ನ ವಾಪಸ್ ಕರ್ಕೊಳ್ಳೋಕೆ ಅವಕಾಶ ಇಲ್ಲ. ನೋಟಾ ಅಂತ ಒಂದು ಮಾಡಿದ್ದಾರೆ, ಮಣ್ಣಂಗಟ್ಟಿ. ಅದು ಏನು ಯೂಸ್ ಇಲ್ಲ. ಅದು ರಾಜಕಾರಣಿಗಳಿಗೆ ನಿಮ್ಮ ಭಯ ಇಲ್ಲದೆ ಇದ್ರೆ, ಅಧಿಕಾರಿಗಳಿಗೆ ನಿಮ್ಮ ಭಯ ಇಲ್ಲದೆ ಇದ್ರೆ, ವೀಕ್ಷಕರೇ, ಮತ ಹಾಕುವವರೇ, ನೀವು 500 ರೂಪಾಯಿಗೆ ಬಿರಿಯಾನಿಗೆ ನಿಮ್ಮನ್ನು ನೀವು ಮಾರ್ಕೊಂಡ್ರೆ ಹಿಂಗೆ ಆಗೋದು ಪರಿಸ್ಥಿತಿ. ಯಾರೇನ್ ಮಾಡ್ತಾರೆ ಗೊತ್ತಿಲ್ಲ. ನಾವಂತೂ ನಮ್ಮ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡ ಅಂತೂ ಎಷ್ಟು ಸಾಧ್ಯವೋ ನಿಮ್ಮ ಧ್ವನಿಯಾಗಿ ನಾವು ಬದುಕ್ತೀವಿ, ನಿಮ್ಮ ಧ್ವನಿಯಾಗಿ ನಾವು ರಿಪೋರ್ಟ್ ಮಾಡ್ತೀವಿ. ಎಷ್ಟಾಗುತ್ತೆ ಗೊತ್ತಿಲ್ಲ, ಮತ್ತೊಬ್ಬೇನ್ ಮಾಡ್ತಾರೆ ಗೊತ್ತಿಲ್ಲ. ನಮಗೆ ಎಷ್ಟಾಗುತ್ತೆ ನಾವು ಅದನ್ನ ಮಾಡ್ತೀವಿ. ಇದು ನಮ್ಮ ಕಮಿಟ್ಮೆಂಟ್. ಶಾಲೆ, ಒಂದು ಕಡೆ ಶಾಲೆ ಬಗ್ಗೆ ಹೇಳಿದೆ, ಶಾಲೆ ಸಮಸ್ಯೆ ಯಾವನ ಕಣ್ಣು ಕಾಣಲ್ವಾ? ನಿಮಗೆ ತಾಕತ್ತಿದ್ರೆ ರಾಜಕಾರಣಿಗಳೇ ನಮ್ಮ ನಡೆ ಶಾಲೆ ಕಡೆ ಅಂತ ಮಾಡಿ, ಶಾಲೆಯಲ್ಲಿ ಇಡ್ಲಿ ತಿನ್ನಿ. ನಿಮ್ಗೆ ತಾಕತ್ತಿದ್ರೆ ಎಲ್ಲ ರಾಜಕಾರಣಿಗಳು ಈ ತರ ಓದ್ಬೇಕಾ? ಇದಕ್ಕೇನ್ ಹೇಳ್ತಾರೆ ಗೊತ್ತಾ? ಹೇಳಿದ್ರೆ ಅದು ಒಳಗೆ ಹೊರಗೆ ಗಾಳಿ ಬರುತ್ತೆ, ಒಳ್ಳೇದು. ಇಲ್ಲಿ ನೋಡಿ, ಮಧು ಬಂಗಾರಪ್ಪ ಅಲ್ಲಿ ಯಾರೋ ಪೇರೆಂಟ್ಸ್ಗಳು ಟೀಚರ್ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ, ಫುಲ್ ಹಾಕಿರೋದನ್ನ. What to get media and do all this rubbish in my house? Not enough. Don't do this. What to get media and do all this rubbish in my house? Not enough. Don't do this. What to get media and do all this rubbish in my house? Not enough. ನೋಡಿ, ಅದು ಏನೋ ಪೋಷಕರು ಬಂದಿದ್ದಾರೆ, ಏನೋ ಒಂದು ಕೇಳಲಿಕ್ಕೆ. ಇದು ನಮ್ಮ ಶಿಕ್ಷಣ ಸಚಿವರು.
ಇವರನ್ನ ಮಂತ್ರಿ ಮಾಡಿದ್ದು ಡಿ ಕೆ ಶಿವಕುಮಾರ್ ಅಂತ. ಯಾಕೆಂತಂದ್ರೆ ಇವರ ತಂದೆ, ನಾನು ಕಥೆ ಹೇಳಿದ್ದೀನಿ ನಿಮಗೆ, ಬಂಗಾರಪ್ಪನವರು ಅವರನ್ನ ಮಂತ್ರಿ ಮಾಡಿದ್ರು ಅಂತ. ಆಯ್ತು ಮಾಡಿ. ಇನ್ನು ಡಿ ಕೆ ಶಿವಕುಮಾರ್ ಅವರ ಮಗ ಆಗ್ತಾನೆ, ಅವರನ್ನು ಮಾಡಿ. ಮತ್ತೆ ಬ್ರಿಟಿಷರ್ ಯಾಕೆ ಅವರೇ ಇರ್ಬೋದಿತ್ತಲ್ಲ, ಅಟ್ಲೀಸ್ಟ್ ಕಾರಣ ಅದು ಚೆನ್ನಾಗಿತ್ತಲ್ಲ. ನೀವು ಇವ್ರನ್ನ ಮಾಡಿ, ಅವರ ಬಿಜೆಪಿಯವರು ಅವರ ಮಗನನ್ನು ಮಾಡ್ಕೊಂಡು ಹೋಗ್ಲಿ. ನಿಮ್ಗೆ ಮಾಡ್ಲಿಕ್ಕೆ ಬೇಕಾಗಿ ನಿಮ್ಗೆ ಬೇರೆ ಏನು ಬೇಕಾಗಿಲ್ಲ. ಮಕ್ಕಳ ವಿಚಾರ ಮಾಡ. ನಿಮಗೆ ಬೇಕಿರೋದೇನು? ಯಾವುದೋ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದ್ಲು, ಅವಳದೇನೋ ಇದ್ ಮಾಡಿದ್ರು, ಇದಾ? ಹನಿ ಟ್ರ್ಯಾಪು ನಮ್ಮ ಸಚಿವರುಗಳ ಅವಸ್ಥೆ. ಹನಿ ಟ್ರ್ಯಾಪು, ರಣ್ಯ ಜೊತೆ ದುಡ್ಡು, ಆ ಇನ್ನೊಬ್ಳು ಮಂಡ್ಯ ಮೂಲದವಳು ದುಡ್ಡು, ಕೆಜಿ ಚಿನ್ನ. ಯಾರು ಮಾತಾಡಬೇಕು? ಯಾರು ದುಡ್ಡು? 4 ಲಕ್ಷ ಕೋಟಿ, 3,85,000 ಕೋಟಿ ಯಾರು ದುಡ್ಡು? ಯಾವ ಸಿಎಂನ ದುಡ್ಡು ಅಲ್ಲ, ಯಾವ ಡಿ ಕೆ ಶಿವಕುಮಾರ್ ದುಡ್ಡು ಅಲ್ಲ, ಯಾವ ಬಂಗಾರಪ್ಪ ದುಡ್ಡು ಅಲ್ಲ, ಯಾವ ಯಡಿಯೂರಪ್ಪ ದುಡ್ಡು ಅಲ್ಲ, ಯಾವ ಕುಮಾರಸ್ವಾಮಿ ದುಡ್ಡು ಅಲ್ಲ. ನಿಮ್ಮ ದುಡ್ಡು, ನೀವು ಕೊಟ್ಟು ತೆರಿಗೆ ದುಡ್ಡು. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ. ಯಾಕಂದ್ರೆ ನಮಗೆ ಬೇಡದಂತ ಸಚಿವರನ್ನು ವಾಪಸ್ ಕರ್ಕೊಳ್ಳೋಕೆ ಅವಕಾಶ ಇಲ್ಲ. ನೋಟಾ ಅಂತಂದು ಮಾಡಿದ್ದಾರೆ ಮಣ್ಣಂಗಟ್ಟಿ, ಅದು ಏನು ಯೂಸ್ ಇಲ್ಲ. ಅದು ರಾಜಕಾರಣಿಗಳಿಗೆ ನಿಮ್ಮ ಭಯ ಇಲ್ಲದೆ ಇದ್ರೆ, ಅಧಿಕಾರಿಗಳಿಗೆ ನಿಮ್ಮ ಭಯ ಇಲ್ಲದೆ ಇದ್ರೆ, ವೀಕ್ಷಕರೇ, ಮತ ಹಾಕುವವರೇ, ನೀವು 500 ರೂಪಾಯಿಗೆ ಬಿರಿಯಾನಿಗೆ ನಿಮ್ಮನ್ನೇ ಮಾರ್ಕೊಂಡ್ರೆ ಹಿಂಗೆ ಆಗೋದು ಪರಿಸ್ಥಿತಿ. ಯಾರೇನ್ ಮಾಡ್ತಾರೆ ಗೊತ್ತಿಲ್ಲ. ನಾವಂತೂ ನಮ್ಮ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡ ಅಂತೂ ಎಷ್ಟು ಸಾಧ್ಯವೋ ನಿಮ್ಮ ಧ್ವನಿಯಾಗಿ ನಾವು ಬದುಕ್ತೀವಿ, ನಿಮ್ಮ ಧ್ವನಿಯಾಗಿ ನಾವು ರಿಪೋರ್ಟ್ ಮಾಡ್ತೀವಿ. ಎಷ್ಟಾಗುತ್ತೆ ಗೊತ್ತಿಲ್ಲ, ಮತ್ತವೇನ್ ಮಾಡ್ತಾರೆ ಗೊತ್ತಿಲ್ಲ. ನಮಗೆ ಎಷ್ಟಾಗುತ್ತೆ ನಾವು ಅದನ್ನ ಮಾಡ್ತೀವಿ. ಇದು ನಮ್ಮ ಕಮಿಟ್ಮೆಂಟ್. ಶಾಲೆ ಒಂದು ಕಡೆ, ಶಾಲೆ ಬಗ್ಗೆ ಹೇಳಿದೆ, ಶಾಲೆ ಸಮಸ್ಯೆ ಯಾವನ ಕಣ್ಣು ಕಾಣಲ್ವಾ? ನಿಮಗೆ ತಾಕತ್ತಿದ್ರೆ ರಾಜಕಾರಣಿಗಳೇ, ನಮ್ಮ ನಡೆ ಶಾಲೆ ಕಡೆ ಅಂತ ಮಾಡಿ, ಶಾಲೆಯಲ್ಲಿ ಇಡ್ಲಿ ತಿನ್ನಿ. ನಿಮ್ಗೆ ತಾಕತ್ತಿದ್ರೆ ಎಲ್ಲ ರಾಜಕಾರಣಿಗಳು ಈ ತರ ಓದ್ಬೇಕಾ? ಇದಕ್ಕೇನ್ ಹೇಳ್ತಾರೆ ಗೊತ್ತಾ? ಹೇಳಿದ್ರೆ ಅದು ಒಳಗೆ ಹೊರಗೆ ಗಾಳಿ ಬರುತ್ತೆ, ಒಳ್ಳೇದು. ಇಲ್ಲಿ ನೋಡಿ, ಮಧು ಬಂಗಾರಪ್ಪ, ಅಲ್ಲಿ ಯಾರೋ ಪೇರೆಂಟ್ಸ್ಗಳು ಟೀಚರ್ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ, ಫುಲ್ ಹಾಕಿರೋದನ್ನ. What is it? Media and do all this rubbish in my house? Not enough. Don't do this. What is it? Media and do all this rubbish in my house? Not enough. Don't do this. What is it? Media and do all this rubbish in my house? Not enough. ಅಲ್ಲಿ ಏನೋ ಪೋಷಕರು ಬಂದಿದ್ದಾರೆ, ಏನೋ ಒಂದು ಕೇಳಲಿಕ್ಕೆ. ಇದು ನಮ್ಮ ಶಿಕ್ಷಣ ಸಚಿವರು. ಇವರನ್ನ ಮಂತ್ರಿ ಮಾಡಿದ್ದು ಡಿ ಕೆ ಶಿವಕುಮಾರ್ ಅಂತ. ಯಾಕೆಂತಂದ್ರೆ ಇವರ ತಂದೆ, ನಾನು ಕಥೆ ಹೇಳಿದ್ದೀನಿ ನಿಮಗೆ, ಬಂಗಾರಪ್ಪನವರು ಅವರನ್ನ ಮಂತ್ರಿ ಮಾಡಿದ್ರು ಅಂತ. ಆಯ್ತು ಮಾಡಿ. ಇನ್ನು ಡಿ ಕೆ ಶಿವಕುಮಾರ್ ಅವರ ಮಗ ಆಗ್ತಾನೆ, ಅವರನ್ನು ಮಾಡಿ. ಮತ್ತೆ ಬ್ರಿಟಿಷರ್ ಯಾಕೆ ಅವರೇ ಇರ್ಬೋದಿತ್ತಲ್ಲ, ಅಟ್ಲೀಸ್ಟ್ ಕಾರಣ ಅದು ಚೆನ್ನಾಗಿತ್ತಲ್ಲ. ನೀವು ಇವ್ರನ್ನ ಮಾಡಿ, ಅವರ ಬಿಜೆಪಿಯವರು ಅವರ ಮಗನನ್ನು ಮಾಡ್ಕೊಂಡು ಹೋಗ್ಲಿ. ನಿಮ್ಗೆ ಮಾಡ್ಲಿಕ್ಕೆ ಬೇಕಾಗಿ ನಿಮ್ಗೆ ಬೇರೆ ಏನು ಬೇಕಾಗಿಲ್ಲ. ಮಕ್ಕಳ ವಿಚಾರ ಮಾಡ. ನಿಮಗೆ ಬೇಕಿರೋದೇನು? ಯಾವುದೋ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದ್ಲು, ಅವಳದೇನೋ ಇದ್ ಮಾಡಿದ್ರು, ಇದಾ? ಹನಿ ಟ್ರ್ಯಾಪು ನಮ್ಮ ಸಚಿವರುಗಳ ಅವಸ್ಥೆ. ಹನಿ ಟ್ರ್ಯಾಪು, ರಣ್ಯ ಜೊತೆ ದುಡ್ಡು, ಆ ಇನ್ನೊಬ್ಳು ಮಂಡ್ಯ ಮೂಲದವಳು ದುಡ್ಡು, ಕೆಜಿ ಚಿನ್ನ. ಯಾರು ಮಾತಾಡಬೇಕು? ಯಾರು ದುಡ್ಡು? 4 ಲಕ್ಷ ಕೋಟಿ, 3,85,000 ಕೋಟಿ ಯಾರು ದುಡ್ಡು? ಯಾವ ಸಿಎಂನ ದುಡ್ಡು ಅಲ್ಲ, ಯಾವ ಡಿ ಕೆ ಶಿವಕುಮಾರ್ ದುಡ್ಡು ಅಲ್ಲ, ಯಾವ ಬಂಗಾರಪ್ಪ ದುಡ್ಡು ಅಲ್ಲ, ಯಾವ ಯಡಿಯೂರಪ್ಪ ದುಡ್ಡು ಅಲ್ಲ, ಯಾವ ಕುಮಾರಸ್ವಾಮಿ ದುಡ್ಡು ಅಲ್ಲ. ನಿಮ್ಮ ದುಡ್ಡು, ನೀವು ಕೊಟ್ಟು ತೆರಿಗೆ ದುಡ್ಡು. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ. ಯಾಕಂದ್ರೆ ನಮಗೆ ಬೇಡದಂತ ಸಚಿವರನ್ನು ವಾಪಸ್ ಕರ್ಕೊಳ್ಳೋಕೆ ಅವಕಾಶ ಇಲ್ಲ. ನೋಟಾ ಅಂತಂದು ಮಾಡಿದ್ದಾರೆ ಮಣ್ಣಂಗಟ್ಟಿ, ಅದು ಏನು ಯೂಸ್ ಇಲ್ಲ. ಅದು ರಾಜಕಾರಣಿಗಳಿಗೆ ನಿಮ್ಮ ಭಯ ಇಲ್ಲದೆ ಇದ್ರೆ, ಅಧಿಕಾರಿಗಳಿಗೆ ನಿಮ್ಮ ಭಯ ಇಲ್ಲದೆ ಇದ್ರೆ, ವೀಕ್ಷಕರೇ, ಮತ ಹಾಕುವವರೇ, ನೀವು 500 ರೂಪಾಯಿಗೆ ಬಿರಿಯಾನಿಗೆ ನಿಮ್ಮನ್ನೇ ಮಾರ್ಕೊಂಡ್ರೆ ಹಿಂಗೆ ಆಗೋದು ಪರಿಸ್ಥಿತಿ.
ಯಾರೇನ್ ಮಾಡ್ತಾರೆ ಗೊತ್ತಿಲ್ಲ. ನಾವಂತೂ ನಮ್ಮ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡ ಅಂತೂ ಎಷ್ಟು ಸಾಧ್ಯವೋ ನಿಮ್ಮ ಧ್ವನಿಯಾಗಿ ನಾವು ಬದುಕ್ತೀವಿ, ನಿಮ್ಮ ಧ್ವನಿಯಾಗಿ ನಾವು ರಿಪೋರ್ಟ್ ಮಾಡ್ತೀವಿ. ಎಷ್ಟಾಗುತ್ತೆ ಗೊತ್ತಿಲ್ಲ, ಮತ್ತೊಬ್ಬೇನ್ ಮಾಡ್ತಾರೆ ಗೊತ್ತಿಲ್ಲ, ನಮಗೆ ಎಷ್ಟಾಗುತ್ತೆ ನಾವು ಅದನ್ನ ಮಾಡ್ತೀವಿ. ಇದು ನಮ್ಮ ಕಮಿಟ್ಮೆಂಟ್.